ನಟನಾಗಿ ಆನ್ ಸ್ಕ್ರೀನ್ ಬಂದು ಸ್ಮಾಲ್ ಸ್ಕ್ರೀನ್ ವ್ಯೂವರ್ಸ್ಗಾಗಿರ್ಬೋದು ಅಥವಾ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡಬೇಕು ಅಂತಂದ್ರೆ ಒಂದು ನಿಮ್ಮ ವರ್ಕೌಟು ಅದ್ರ ಜೊತೆಗೆ ಹೇರ್ ಸ್ಟೈಲ್ ಇವಾಗ ಹೇಳ್ತಿದ್ರಿ ಒಂದಷ್ಟು ಪ್ರೋಟೀನ್ಸ್ ಅಥವಾ ಸ್ಟೆರಾಯ್ಡ್ಸ್ ತಗೊಂಡ್ರೆ ಹೇರ್ ಲಾಸ್ ಆಗುತ್ತೆ ಅಂತ. ಅದ್ರ ಜೊತೆಗೆ ಸ್ಕಿನ್ ಕೂಡ ಅದು ಹೆಂಗೆ ರೊಟೇಷನ್ ಮಾಡ್ತೀರಾ ಅಂಡ್ ಸ್ಕಿನ್ ಕೇರ್ ಆಗಿರ್ಬೋದು ಹೇರ್ ಕೇರ್ ಆಗಿರ್ಬೋದು ಯಾವ ರೀತಿ ಮೇಂಟೈನ್ ಮಾಡ್ತೀರಾ ನೀವು ಅಂತ? ಇಲ್ಲ, ನನ್ ಪುಣ್ಯ ನಾನೇನೋ ಹುಡ್ತಾನೆ ಸ್ವಲ್ಪ ಬೆಳ್ಳೆ ಹುಟ್ಟಿದೆ. ಅದೊಂದು ಪುಣ್ಯ. ಸೊ ಅದನ್ನ ಕಾಪಾಡ್ಕೊಳ್ಳೋದಿಕ್ಕೆ ಒಂದು ಸನ್ಸ್ಕ್ರೀನ್ ಹಾಕ್ತೀನಿ, ಒಂದು ಮಂತ್ಲಿ 2 ಸಲ ಡಿ10 ಅನ್ನೋದು ಮಾಡಿಸ್ತೀನಿ. ಅದನ್ನು ಅಷ್ಟೇ ಯಾರಾಗ ಹೇಳ್ಕೊಟ್ಟಿದ್ರು, ಒಂದಷ್ಟು ದಿನ ಆಚೆ ಸುತ್ತಾಡಿದ್ರೆ ಡಿ10 ಅನ್ನೋದು ಒಂದು ಇದೆ ಮಾಡಿಸು, ನಿನ್ ಟ್ಯಾನ್ ಎಲ್ಲ ಹೋಗುತ್ತೆ ಅಂತ. ಅದಕ್ಕೋಸ್ಕರ ಡಿ10 ಮಾಡಿಸ್ತೀನಿ ಅಷ್ಟೇನೆ. ಅದು ಬಿಟ್ರೆ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಲೈಫ್ ಬೈ ಸೋಪ್ ಹಾಕೊಂಡು ಸ್ನಾನ ಮಾಡ್ತೀನಿ. ಲೈಫ್ ಬೈ ಮುಖಕ್ಕೆ ಹಾಕಲ್ಲ, ಬಾಡಿಗೆ ಹೋದ್ರ ಮುಖಕ್ಕೆ ಒಂದು ನೀವೇ ಫೇಸ್ ವಾಶ್ ಯೂಸ್ ಮಾಡ್ತೀನಿ ಅಷ್ಟೇ. ಅದು ಬಿಟ್ರೆ ಇನ್ನೇನಿಲ್ಲ. ನೀವು ಯೂಸ್ ಮಾಡುವಂತ ಪ್ರಾಡಕ್ಟ್ ಪ್ರಮೋಷನ್ ಮಾಡ್ತಿದ್ರ ನೀವು? ಟ್ರೈ ಮಾಡ್ಲಿಲ್ಲ ಹುಡುಗರು ಅಂತ.